ನಮಸ್ಕಾರ ಫ್ರೆಂಡ್ಸ್, ಹೊಸದಾಗಿ ಟೈಲರಿಂಗ್ ಮಾಡ್ತಿರೋರು ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾನೊಂದು ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ. ಇದ್ರ ಮೇಲೆ ಅದರ ಅಳತೆ ಬರೆದಿದ್ದೀನಿ. ಇದು 4 ವರ್ಷದ ಮಗುವಿಗೆ ನಾನು ಜಾರ್ಜೆಟ್ ಬಟ್ಟೆಯಲ್ಲಿ ಅಂದರೆ ನನ್ನ ಮಗಳಿಗೆ ಫ್ರಾಕ್ ಮಾಡ್ತಾ ಇದ್ದೆ. ಇದು ಜಾರ್ಜೆಟ್ ಬಟ್ಟೆ. ಕಲಿಬೇಕಾದ್ರೆ ಇವೆಲ್ಲ ಸಣ್ಣ ಪಾಯಿಂಟು ಫ್ರೆಂಡ್ಸ್ ಎಲ್ಲ ನೆನ್ಪಿಟ್ಕೋಬೇಕು. ನೀವು ಮುಂದೆ ಏನಾದರೂ ಈ ಥರ ಜಾರ್ಜೆಟ್ ಬಟ್ಟೆಲಿ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾಕೆಂದರೆ ಜಾರ್ಜೆಟ್ ಬಟ್ಟೆ ಇಷ್ಟು ಎಳೆ ಬಿಟ್ಕೊಳ್ಳುತ್ತೆ. ಕಟ್ ಮಾಡಿದ ತಕ್ಷಣವೇ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡಬೇಕು. ಇಲ್ಲಾಂದ್ರೆ ಅಲ್ಲಲ್ಲೇ ಇಟ್ಟರೆ ಎಳೆಯಾಗಿ ಬಿಟ್ಟು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮಾಡುತ್ತೆ. ಇದು ಅಂಬ್ರೆಲಾ ಸ್ಲೀವ್ಸ್ ಕಟ್ ಮಾಡಿ ನಾನು ಮಾಡ್ತಾಯಿದ್ದೆ. ಇದರಲ್ಲಿ ಎಷ್ಟು ಮಿಸ್ಟೇಕ್ಸ್ ಆಯಿತು ಗೊತ್ತಾ? ಜಾರ್ಜೆಟ್ ಬಟ್ಟೆ ಹೊಲಿಬೇಕಾದ್ರೆ ಇದು ಸ್ಲೀವ್ಸ್ ಬಂದುಬಿಟ್ಟು ಜಾರ್ಜೆಟ್ ಬಟ್ಟೆ ಕಟ್ ಮಾಡ್ತಾಯಿದ್ರೆ ರೌಂಡ್ಸ್ ಅಂದರೆ 4.5 ಸ್ಲೀವ್ಸ್ ಟೋಟಲ್ ಇತ್ತಾ ರೌಂಡು. ಅದಕ್ಕೆ ಇದನ್ನು 1 ಇಂಚಷ್ಟು ಕಡಿಮೆ ಇಡಬೇಕು. ಸ್ಲೀವ್ಸ್ ಲೆಂತು ಜಾಸ್ತಿ ಬಂತಾ ಇರಲಿ. ಆಮೇಲೆ ನೆರಿಗೆ ಮಾಡಬೇಕಾದ್ರೆ ಅಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಫ್ರೆಂಡ್ಸ್. ಇದು ಸೂಜಿಯಿಂದ ಸುಚ್ಚಿಬಿಟ್ಟು ಅದು ಹೊಲ್ಕೊಂಡೆ. ಫಸ್ಟು ಹೊಲ್ದಾದ್ಮೇಲೆ ಸ್ಟಿಚ್ ಮಾಡೋಕ್ಕೆ ಹೋದರೂ ಬರಲಿಲ್ಲ. ಆಮೇಲೆ ಮತ್ತೆ ಅದು ಸಣ್ಣ ನೆರಿಗೆ ಹೊಲಿದೆ. ಆದರೆ ಐಡಿಯಾ ಚೆನ್ನಾಗಿರುತ್ತೆ ತಲೆಯಲ್ಲಿ ನಮಗೆ, ಆದರೆ ಹೊಲಿಯೋದು ಸ್ವಲ್ಪ ಗೊತ್ತಾಗಲ್ಲ. ಅಂದರೆ ಒಂದು ಲೆಕ್ಕಕ್ಕೆ ಓಕೆ, ಫೈನಲಾಗಿ ಏನೋ ಚೆನ್ನಾಗಿ ಬಂತು. ಅದ್ರ ಮಧ್ಯೆ ಈ ಮಿಷಿನ್ ಪ್ರಾಬ್ಲಮ್ ಬೇರೆ. ಈ ಥರ ಹೊಲಿಗೆ ಬಿಟ್ಟು ಬರೋದು, ಇದನ್ನು ರೆಡಿ ಮಾಡಿಕೊಂಡು ಈ ದಿನ ಇದಕ್ಕೇನೆ ಆಗಿದ್ದು. ಅದಲ್ಲದೆ ಇಲ್ಲಿ ನೋಡ್ಬೋದು ಈ ಥರ ಗುಂಪಿನ ಇರಲಿಲ್ಲ, ನನ್ನ ಹತ್ರ ಎಲ್ಲೋ ಮಿಸ್ ಆಗಿ ಹೋಗಿದೆ. ಕಲಿಯೋವಾಗ ತೊಗೊಂಡಿದ್ದು 2018 ಲಾಕ್ಡೌನ್ ಬ್ಯಾಚ್ ಬೇರೆ. ಅದನ್ನ ಕಲ್ತ್ಬಿಟ್ಟಿದ್ದು ಬಿಡೋಕ್ಕೆ ಮನಸ್ಸಿರಲಿಲ್ಲ. ನನ್ನ ಮಗಳು ಒಂದು 4 ವರ್ಷ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡಿ ಕಲಿತಾ ಹೊಲಿದೆ. ಈ ಥರ ಎಲ್ಲ ಮಾಡಿದೆ ನೆರಿಗೆಗೆ ಈಸಿ ಆಗುತ್ತೆ ಅಂತ. ಇದು ನೆರಿಗೆ ಕಂಪ್ಲೀಟಾಗಿ ಬರಲಿಲ್ಲ ಫ್ರೆಂಡ್ಸ್. ಇದು ಇಲ್ಲಿ ಚುಚ್ಚಿ ಆದಮೇಲೆ ಮಷಿನ್ ಮೇಲೆ ಹೊಲಿಗೆ ಹಾಕಬೇಕಾದ್ರೆ ಎಲ್ಲ ಎಳೆಯಾಗಿ ಬಿಟ್ಕೊಂಡು ಮತ್ತೆ ಇದನ್ನು ತೆಗೆದು ಮತ್ತೆ ಒಂದು ಸರಿ ಎಲ್ಲ ದಾರ ಕಟ್ ಮಾಡಿಬಿಟ್ಟು ಸರಿಯಾಗಿ ಆಮೇಲೆ ಸ್ಟಿಚ್ ಮಾಡಿದೆ. ಈ ಥರ ಕಲಿಬೇಕಾದ್ರೆ ಸುಮಾರು ಪ್ರಾಬ್ಲಮ್ ಬರುತ್ತೆ ಫ್ರೆಂಡ್ಸ್. ನನಗಂತೂ ಎಷ್ಟು ಪ್ರಾಬ್ಲಮ್ ಬರುತ್ತೆ ಅಂದರೆ, ಈ ಥರ ಜಾರ್ಜೆಟ್ ಬಟ್ಟೆ ಆಯಿತು, ಇನ್ನೊಂದು ಕಾಟನ್ ಬಟ್ಟೆ ಅದು ನೀರಿಗೆ ಹಾದ್ಮೇಲೆ ಸಿಂಕ್ ಆಗುತ್ತೆ. ಇದೆಲ್ಲ ಕಲಿಯೋವಾಗಲೇ ಗೊತ್ತಾಗೋದು. ಈ ಥರ ಪ್ರಾಬ್ಲಮ್ಸ್ನೆಲ್ಲ ನಾನು ಮಾಡ್ತಾ ಇರ್ತೀನಿ. ನೀವು ಕಲಿತಾ ಇದ್ದರೆ ನಿಮ್ಮ ಬಟ್ಟೆ ಲೈನಿಂಗ್ ಬಟ್ಟೆ ಅಂದರೆ ನಾನು ಏನು ಹೇಳೋಕ್ಕೆ ಬರ್ತಾಯಿದ್ದೀನಿ, ನೀವೇನಾದರೂ ಇನ್ನೂ ಕಲಿತಾ ಇದ್ದೀರಾ ಅಂದರೆ ನನ್ನ ಚಾನಲ್ನ ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕೆಂದರೆ ನಿಮ್ಮ ದುಡ್ಡು ಸಮಯ ಉಳಿಸ್ತೀನಿ. ಯಾಕೆಂದರೆ ನಾನು ಅಂಥದ್ದೇ ಮಾಡಿದ್ದೀನಿ. ಇಂಥ ಸುಮಾರಷ್ಟು ವೀಡಿಯೋಗಳು ನನ್ನ ಹತ್ರ ಇದೆ. ಆಮೇಲೆ ಹಾಕ್ತಾ ಹೋಗ್ತೀನಿ. ಎಡಿಟ್ ಮಾಡೋದೇ ಸ್ವಲ್ಪ ನನಗೆ ಕಷ್ಟ ಆಗ್ತಾಯಿದೆ. ಈ ಥರ ನೋಡಿ, ಇಲ್ಲಿ ಇದು ಸೀರೆ ಚೆನ್ನಾಗಿತ್ತು ಅಂತ ಮಾಡೋಕ್ಕೆ ಹೋದೆ. ಇದು ಒಂದು ನನಗೆ ಇಷ್ಟು ಮಾಡಬೇಕಾದ್ರೆ ನನಗೆ ಬಂದಿರೋ ಖರ್ಚು 30 ರಿಂದ 40 ರೂಪಾಯಿ. ಅದು ಲೇಸ್ ಒಂದು, ಒಳಗಡೆ ಲೈನಿಂಗ್ ಬಟ್ಟೆ ಮಾತ್ರ ನಾನು ತೊಗೊಂಡಿದ್ದು. ಅಂದರೆ ಒಂದು ಹಂತಕ್ಕೆ ಬರುತ್ತೆ ಅಂತ ಗೊತ್ತಿತ್ತು. ಮುಂಚೆ ಒಂದು 2-3 ಮಾಡಿದ್ದೀನಿ. ಅದರಲ್ಲಿ ಮಾಡಿರೋ ಮಿಸ್ಟೇಕ್ಸ್ನೆಲ್ಲ ಕವರ್ ಮಾಡ್ಕೊಂಡು ಮಾಡಿದ್ದೀನಿ. ಇದನ್ನು ಆಮೇಲೆ ಜಿಗ್ಜಾಗಿ ಕೊಡಬೇಕು. ಇದು ಜಿಗ್ಜಾಗ್ ಅಂದರೆ ಮಿನಿಮಮ್ ಒಂದು 50 ರಿಂದ 100 ರೂಪಾಯಿ ತೊಗೋತಾರೆ. ಈ ಕಡೆ ಒಂದು ಹಳ್ಳಿ ಕಡೆ ನಮ್ಮೂರಿಗೆಲ್ಲ ಹೋದಾಗ ಮನೇಲಿ ಅಲ್ಲಿ ಮಷಿನ್ ಇದೆ, ಅಲ್ಲಿ ಮಾಡ್ಕೊಂಡು ಬರ್ತೀನಿ. ಇಲ್ಲೆಲ್ಲ ಮಾಡ್ಸೋಕ್ಕೆ ಹೋಗಲ್ಲ. ಓಕೆ ಫ್ರೆಂಡ್ಸ್, ನನಗೆ ಟೈಲರಿಂಗು ಇನ್ನೂ ಹೊಸದು, ಯೂಟ್ಯೂಬು ಹೊಸದು. ನಿಮಗೂ ಯಾರಿಗಾದರೂ ಈ ಥರ ಟೈಲರಿಂಗ್ ಇನ್ನೂ ಕಲಿತಾ ಇದ್ರೆ ಅಂದರೆ ನಿಮ್ಮಿಂದ ನನಗೊಂದು ಕಲಿಯೋದಿರುತ್ತೆ, ನಮ್ಮಿಂದ ನಿಮಗೊಂದು ಕಲಿಯೋದಿರುತ್ತೆ. ನಾನು ಏನಾದರೂ ಹೇಳ್ಕೊಡ್ತೀನಿ. ಪ್ಲೀಸ್ ಅಡ್ವಾನ್ಸಾಗಿ ದುಡ್ಡು ಕೊಟ್ಟು ಯಾರ ಹತ್ರನೂ ಏನು ಕಲಿಯೋಕ್ಕೆ ಹೋಗಬೇಡಿ. ಯಾಕೆಂದರೆ ಅಲ್ಲಿ ಎಕ್ಸ್ಪರ್ಟ್ಸ್ ಮಾತ್ರ ಹೋಗೋಕ್ಕೆ ಸಾಧ್ಯ. ನಾವೆಲ್ಲ ಫಸ್ಟ್ ಬೇಸಿಕ್ ಇದನ್ನೆಲ್ಲ ಕಲ್ತ್ಕೊಂಡೇ ಹೋಗಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಥ್ಯಾಂಕ್ ಯು.